ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಿಮ್ಮ ವಾಟ್ಸ್ಆಪ್ ನ ನೀವು ಸೆಕ್ಯೂರ್ ಮಾಡ್ಕೋಬೇಕಾ? ನಿಮ್ಮ ವಾಟ್ಸ್ಆಪ್ ನ ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕಾ? ಹಾಗಾದ್ರೆ ಸಮ್ ಫೀಚರ್ಸ್ ಇದಾವೆ, ಅವುಗಳನ್ನ ಆನ್ ಮಾಡ್ಕೊಳ್ಳಿ. ಕೆಲವೊಂದಷ್ಟು ಆಫ್ ಮಾಡ್ಕೊಳ್ಳಿದ್ದೇವೆ, ಅವನ್ನ ಆಫ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ನಿಮ್ಮ ವಾಟ್ಸ್ಆಪ್ ನ ಸೆಟ್ಟಿಂಗ್ಸ್ ಗೆ ಬನ್ನಿ. ಸೆಟ್ಟಿಂಗ್ಸ್ ನ ಓಪನ್ ಮಾಡಿದ ತಕ್ಷಣ ಅಕೌಂಟ್ಸ್ ಅಂಡ್ ಪ್ರೈವಸಿ ಅಂತ ಬರ್ತದೆ. ಅಲ್ಲಿ ಪ್ರೈವಸಿ ಅಂತಕ್ಕಂಥ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಪ್ರೈವಸಿ ಅಂತಕ್ಕಂಥ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲಾಸ್ಟ್ ಅಲ್ಲಿ ಅಡ್ವಾನ್ಸ್ ಅಂತಕ್ಕಂಥ ಒಂದು ಆಪ್ಷನ್ಸ್ ಇದೆ, ಅಂದ್ರೆ ಒಂದು ಫೀಚರ್ಸ್ ಇದೆ. ಅಡ್ವಾನ್ಸ್ ಅಂತಕ್ಕಂಥ ಫೀಚರ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪ್ರೊಟೆಕ್ಟ್ IP ಅಡ್ರೆಸ್ ಇನ್ ಕಾಲ್ಸ್ ಅಂಡ್ ಡಿಸೇಬಲ್ಸ್ ಲಿಂಕ್ಸ್ ಪ್ರಿವ್ಯೂ ಅನ್ನುವಂಥದ್ದು ಒಂದು ಫೀಚರ್ಸ್ ಬರ್ತದೆ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ 3 ಆಪ್ಷನ್ಸ್ ಗಳು ಬರ್ತವೆ. ಅದರಲ್ಲಿ ಬ್ಲಾಕ್ ಅನ್ನೋನ್ ಅಕೌಂಟ್ ಮೆಸೇಜಸ್, ಅಂದ್ರೆ ಯಾವುದೇ ಅನ್ನೋನ್ ಅಕೌಂಟ್ ಮೆಸೇಜ್ಗಳು ಬಂದ್ರೆ ಅವು ಡೈರೆಕ್ಟ್ ಆಗಿ ಬ್ಲಾಕ್ ಆಗುವಂತದ್ದು ಫಸ್ಟ್ ಒನ್. ಅಂಡ್ ಪ್ರೊಟೆಕ್ಟ್ IP ಅಡ್ರೆಸ್ ಇನ್ ಕಾಲ್, ಇದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ನಿಮ್ಮ IP ಅನ್ನ ಪ್ರೊಟೆಕ್ಟ್ ಮಾಡ್ತದೆ. ನೀವು ವಿಡಿಯೋ ಕಾಲ್, ಆಡಿಯೋ ಕಾಲ್ ಇದ್ದಲ್ಲಿ ಸಂದರ್ಭದಲ್ಲಿ ಮತ್ತು ಲಿಂಕ್ ಪ್ರಿವ್ಯೂಸ್ ಇದೆ, ಅದನ್ನು ಕೂಡ ಆಫ್ ಮಾಡಿಕೊಳ್ಳಿ. ಸಿಂಪಲ್ ಆಗಿ ಮತ್ತೆ ನೀವು ಬ್ಯಾಕ್ ಗೆ ಬನ್ನಿ. ಬ್ಯಾಕ್ ಬಂದ ತಕ್ಷಣ ಅಲ್ಲಿ ಸ್ಟೋರೇಜ್ ಅಂಡ್ ಡಾಟಾ ಅಂತಕ್ಕಂಥ ಒಂದು ಫೀಚರ್ಸ್ ಇದೆ. ಆ ಫೀಚರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಫೀಚರ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಮೀಡಿಯಾ ಆಟೋ ಡೌನ್ಲೋಡೆಡ್ ಅಂತಕ್ಕಂಥ ಒಂದು ಆಪ್ಷನ್ಸ್ ಇದೆ. ಆ ಆಟೋ ಡೌನ್ಲೋಡೆಡ್ ಅಂತಕ್ಕಂಥ ಆಪ್ಷನ್ಸ್ ಅನ್ನ ಮೂರು ಆಪ್ಷನ್ಸ್ ಇದಾವೆ, ಮೂರನ್ನು ಕೂಡ ಆಫ್ ಮಾಡ್ಕೋಬೇಕು. ಯಾಕೆ ಅನ್ನೋದಂತ ಹೇಳ್ತೀನಿ. ಅಲ್ಲಿ ಫೋಟೋಸ್ ಇದಾವೆ, ಆಡಿಯೋಸ್ ಇದಾವೆ, ವಿಡಿಯೋಸ್ ಇದಾವೆ, ಡಾಕ್ಯುಮೆಂಟ್ಸ್ ಅನ್ನುವಂಥದ್ದು ಇದಾವೆ. ಸೊ ನಾವು ಜಸ್ಟ್ ಮೊಬೈಲ್ ಡಾಟಾ ಆನ್ ಮಾಡಿದ ತಕ್ಷಣನೇ ಎಲ್ಲವೂ ಕೂಡ ಡೌನ್ಲೋಡ್ ಆಗುವಂತದ್ದು. ಅಂದ್ರೆ ಫೋಟೋಗಳು ಬಂದ್ರೆ ಫೋಟೋಗಳು, ಆಡಿಯೋ, ವಿಡಿಯೋ ಎಲ್ಲವೂ ಡೌನ್ಲೋಡ್ ಆಗಿಬಿಡ್ತವೆ ಆಟೋಮೆಟಿಕ್ಲಿ. ಸೊ ಅದನ್ನ ಆಫ್ ಇಟ್ಕೋಬೇಕು. ಯಾಕೆ ಅಂತಂದ್ರೆ ಬರ್ತಕ್ಕಂಥ ಎಲ್ಲ ಟ್ರೋಜನ್ಸ್, ಬರ್ತಕ್ಕಂತಹ ಎಲ್ಲ ವೈರಸ್ಗಳು, ಬರ್ತಕ್ಕಂತಹ ಎಲ್ಲ APK ಫೈಲ್ಗಳು ಡಾಕ್ಯುಮೆಂಟ್ ರೂಪದಲ್ಲಿ ಇರ್ತವೆ ಸ್ನೇಹಿತರೆ. ಸೊ ನೀವು ಇದನ್ನ ಆಫ್ ಮಾಡ್ಕೊಳ್ಳೋದ್ರಿಂದ, ಅಂದ್ರೆ ಮೊಬೈಲ್ ಡಾಟಾ ಇದ್ದಂತ ಸಂದರ್ಭದಲ್ಲಿ, ವೈಫೈ ಕನೆಕ್ಟ್ ಮಾಡಿದ ಸಂದರ್ಭದಲ್ಲಿ ಮತ್ತು ರೋಮಿಂಗ್ ಇರುವಂತಹ ಸಂದರ್ಭದಲ್ಲಿ ಇವು ಆಟೋ ಡೌನ್ಲೋಡ್ ಆಗ್ತಿರ್ತವೆ. ಆಟೋ ಡೌನ್ಲೋಡ್ ಆಗೋದನ್ನ ತಪ್ಪಿಸಿ ನಿಮ್ಮ ವಾಟ್ಸ್ಆಪ್ ನ ನೀವು ಸೆಕ್ಯೂರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ನಿಮಗೆ 2 ಸ್ಟೆಪ್ ವೆರಿಫಿಕೇಶನ್ ಬಗ್ಗೆ ನೀಟಾಗಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ಸೊ ಮಚ್.